ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವೊಂದು ಹೊಸ ಗಣೇಶ ರೋಡನ್ಗೆ ಬಂದಿದ್ದೀವಿ. ಇದು ಇರ್ತಕ್ಕಂಥ ಜಾಗ ಹೊಸರೋಡು ಮೈಕ್ರೋ ಫ್ಯಾಕ್ಟ್ರಿ ಹತ್ರ. ಬನ್ನಿ ನೋಡೋಣ ಇಲ್ಲಿ ಯಾವ ರೀತಿ ಗಣೇಶಗಳಿದ್ದಾವೆ ಅಂತ. ನೋಡ್ಬೋದು, ಎಲ್ಲ ಗಣೇಶ ವಿಗ್ರಹಗಳು ಒಂದೊಂದಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ 1 ಅಡಿಯಿಂದ 12 ಅಡಿವರೆಗೂ ಗಣೇಶ ವಿಗ್ರಹಗಳು ಸಿಗ್ತವೆ. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಒಂದು ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಗಣೇಶ. ಇದು ಕಣ್ಣುಗಳೊಂದು ಬಿಟ್ಟು ಇನ್ನೆಲ್ಲನೂ ರೆಡಿ ಮಾಡಿದ್ದಾರೆ. 3 ತಲೆ ಇದೆ ಗಣೇಶನಿಗೆ. ಏನಂದರೆ ಗಣೇಶನ ನಾವು ಕ್ಲಿಯರಾಗಿ ತೋರ್ಸೋಕ್ಕಾಗ್ತಾಯಿಲ್ಲ ಈ ವಿಡಿಯೋದಲ್ಲಿ. ಯಾಕಂದರೆ ತುಂಬ ಹತ್ರನೇ ಗಣೇಶ ವಿಗ್ರಹಗಳನ್ನ ಇವರು ಮಡಗಿರೋದ್ರಿಂದ ನಾವು ಗಣೇಶ ವಿಗ್ರಹಗಳನ್ನ ತೋರಿಸೋದಕ್ಕಾಗ್ತಾಯಿಲ್ಲ ಕ್ಲೀನಾಗಿ. ಇಮೇಜ್ನ ಅಂದರೆ ಒಂದು ಆ್ಯಂಗಲಿಂದ ತೋರಿಸ್ಬೋದು ಅಷ್ಟೇ. ನಾವು ನೋಡ್ಬೋದು ಇಲ್ಲಿ ಶಿವನ ಅವತಾರ, ಶಿವನ ಮೇಲೆ ಗಣೇಶ ಕೂತಿರ್ತದಂಥದ್ದು. ಸುಮಾರು ಮಾಡಲ್ಸ್ ಇದ್ದಾವೆ. ಅಂದರೆ ಒಂದೇ ಕಲರ್ ನಿಮಗೆ ಇಲ್ಲಿ ಆಪ್ಷನ್ ಇಲ್ಲ. ಒಂದು ವಿಗ್ರಹ ಒಂದು ಕಲರ್, ಒಂದೇ ಕಲರ್, ಅದ್ರ ಬಿಟ್ಟರೆ ಬೇರೆ ಬೇರೆ ಕಲರಲ್ಲಿ ಆಪ್ಷನ್ಸ್ ಇರುತ್ತೆ. ನೋಡ್ಬೋದು ಇಲ್ಲಿ ಶಿವನ ಮೇಲೆ ಕೂತಿರ್ತಕ್ಕಂಥ ಗಣೇಶ. ನೋಡಿ, ಇದು ಚಿಕ್ಕ ಗಣೇಶಗಳಿದ್ದಾವೆ ಇಲ್ಲಿ ಆಲ್ರೆಡಿ. ಇನ್ನು ಪೇಂಟ್ ಆಗಿಬಿಟ್ಟಿದ್ದು. ಸುಮಾರು 1 ಅಡಿ, 1.5, 2 ಅಡಿಯಿಂದ ಇದ್ದಾವೆ. ಅದು ಹಿಂಭಾಗದಲ್ಲಿ ನೋಡ್ಬೋದು ಗಣೇಶ ಕೂತಿರ್ತಕ್ಕಂಥ ಗಣೇಶ. ಈ ಮಾಡಲಲ್ಲಿ ನಮಗೆ ಸುಮಾರು ಕಲರ್ಗಳು ಲಭ್ಯ ಇವೆ, ನೋಡ್ಬೋದು ಅಲ್ಲಿ. ಆದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಕೆಲವೊಂದು ಇನ್ನೂ ಕಲರ್ ಆಗಬೇಕಾಗಿದೆ. ಯಾರಿಗೆಲ್ಲ ಬೇಕು ದಯವಿಟ್ಟು ಬಂದರೆ ನೀವು ಕಸ್ಟಮೈಸೇಷನ್ ಕೇಳ್ಬೋದು ಕಲರು. ಇದೂ ಅಷ್ಟೇ 3 ತಲೆ ಗಣೇಶನು ತುಂಬ ಡಿಫ್ರೆಂಟ್ ಆಗಿದೆ ಈ ಸರಿ ಇಲ್ಲಿ. ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ವಿ, ಕಡಿಮೆ ಇತ್ತು. ಈಗ ತುಂಬ ದೊಡ್ಡದಾಗಿದೆ, ರೋಡನ್ನು ತುಂಬ ದೊಡ್ಡದಾಗಿದೆ. ಅಂದರೆ ಇವರು 3 ಬ್ಯಾಚ್ ಇದ್ದಾರೆ, ಅಣ್ಣ ತಮ್ಮಂದರು ಮತ್ತು ಅವ್ರ ಅಕ್ಕ. 3 ಜನ ಸೇರಿ ಒಂದು ರೋಡನ್ನು ಮಾಡ್ಕೊಂಡಿದ್ದಾರೆ. 3 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಇವರು. ಇಲ್ಲಿ ಒಂದೇ, ಆದರೆ ರೋಡನ್ನು ಒಂದೇ ಥರ ಇರುತ್ತೆ. ಅಲ್ಲೊಂದು ಬಾರ್ಡ್ರ್ ಹಾಕ್ಕೊಂಡು ಇವರೇ ಅಲ್ಲಿಗೆ ಇದು ಡಿಫ್ರೆಂಟಾಗಿ ಕಾಣುತ್ತೆ ನಿಮಗೆ. ಬಂದು ಅಲ್ಲಿ ವೇರಿಯೇಷನ್ಸ್ ಇದೆ, ಡಿಫ್ರೆನ್ಸ್. ಮತ್ತು ನಿಮಗೆ ರೇಟ್ ತುಂಬ ಕಡಿಮೆ ಸಿಗುತ್ತೆ. ಬೆಂಗಳೂರಲ್ಲಿ ಇಲ್ಲಿ ಸಿದ್ದ ರೀತಿ ಕಡಿಮೆ ರೇಟು ಎಲ್ಲೂ ಸಿಗೋದಿಲ್ಲ. ದಯವಿಟ್ಟು ಬಂದು ಎಲ್ಲರೂ ಇಲ್ಲಿ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಬೋದು. ಇದೊಂದು ಮಾಡಲ್ಲು ಪೇಟ ಹಾಕ್ಕೊಂಡಿರೋದು ಡಿಫ್ರೆಂಟಾಗಿದೆ. ಸುಮಾರು ಇದು ಒಂದು 4.5, 5 ಅಡಿ ಬರುತ್ತೆ ಗಣೇಶ. ಎಲ್ಲ ಈ ರೀತಿ ಮಾಡಲ್ಸ್ ಗಣೇಶಗಳು ಸುಮಾರು ಇದ್ದಾವೆ ಇಲ್ಲಿ. ಅದೇ ರೀತಿ ಮಾಡಲ್ಲು, ಆದರೆ ಇದು ಕಿರೀಟ ಇದೆ ಇಲ್ಲಿ. ಇದೊಂದು, ಆದರೆ ಕಲ್ಲರ್ ಮಾತ್ರ ಒಂದು ರೀತಿ ಕಲ್ಲರ್ ಸಿಗೋದೇ ಇಲ್ಲ. ಎಲ್ಲ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ. ಅವ್ರು ಆಲ್ರೆಡಿ ಕಲ್ಲರ್ ಮಾಡಿರೋದನ್ನ ಚೇಂಜ್ ಮಾಡೋದಿಲ್ಲ. ಯಾವುದೋ ಒಂದು 2-3 ಪೀಸ್ಗಳು ಮಾತ್ರ ಕಲ್ಲರ್ ಆಗದೇ ಇರೋವೆ. ಅವು ನೀವು ಆದಷ್ಟು ಬೇಗ ಬಂದರೆ ಕಲ್ಲರ್ ಚೇಂಜ್ ಮಾಡ್ಕೊಬೋದು. ನೋಡ್ಬೋದು ಈ ಗಣೇಶ. ಇದು ಸುಮಾರು 8ರಿಂದ 9 ಅಡಿವರೆಗೂ ಬರುತ್ತೆ. ದೊಡ್ಡ ಗಣೇಶ ಇದು. ನೋಡ್ಬೋದು ನಿಮಗೆ. ಅಂದರೆ ಇಲ್ಲಿ ಗಣೇಶ ನಮಗೆ ಓಡಾಡೋಕ್ಕೆ 2 ಅಡಿ ಅಷ್ಟೇ ಜಾಗ ಇರೋದ್ರಿಂದ ವಿಡಿಯೋನ ಒಂದು ಗಣೇಶ ಮೂರ್ತಿನ ನಾವು ಕ್ಲಿಯರಾಗಿ ಒಂದೇ ಆ್ಯಂಗಲಲ್ಲಿ ತೋರಿಸೋಕ್ಕಾಗಲ್ಲ. 9 ಅಡಿವರೆಗೂ ಬರುತ್ತೆ ಗಣೇಶ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಸುಮಾರು ಮಾಡಲ್ಸ್ ಇದ್ದಾವೆ. ಈ ಮಾಡಲ್ಸಲ್ಲಿ ಜಾಸ್ತಿ ಇದ್ದಾವೆ. ಇದು ಒಂದು 6ರಿಂದ 7 ಅಡಿವರೆಗೂ ಗಣೇಶ ಬರುತ್ತೆ. ಇದು ಆಲ್ರೆಡಿ ಬುಕ್ ಆಗಿದೆ, ಪೂಜೆ ಮಾಡಿ ಹೋಗಿದ್ದಾರೆ. ಇದು ಒಂದು ಯೂನಿಕ್ ಕಲರು, ಚೆನ್ನಾಗಿದೆ ಇವ್ರ ಹತ್ರ. ಕಲರಿಂದ ಈ ಸರಿ ಕಲರಿಂದ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿದೆ. ಒಂದು ರೀತಿ ಏನದು ಮೆಟಾಲಿಕ್ ಫಿನಿಷಿಂಗ್, ಗ್ಲಾಸ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಅದು ಶೈನಿಂಗ್ ಬರ್ತಾ ಇದೆ, ನಾವು ನೋಡ್ಬೋದು. ಕೆಲವೊಂದು ಗಣೇಶಗಳೆಲ್ಲ ಮಾಮೂಲಿ ರೇಡಿಯಂ ಕಲರ್ಸ್ ಥರ ಇದ್ದಾವೆ. ಬಟ್ ಕೆಲವೊಂದು ಗಣೇಶಗಳೆಲ್ಲ ನಿಮಗೆ ನೋಡ್ಬೋದು, ಇದೆಲ್ಲ ನೋಡಿ ಆರ್ನಮೆಂಟ್ಸ್ ಎಲ್ಲ ಇದಕ್ಕೆ ಚುಮ್ಚಿ ಗೋಲ್ಡ್ ಪೇಂಟ್ ಹೊಡೆದು ಅದ್ರ ಮೇಲೆ ಚುಮ್ಚಿ ಹೊದಿಸಿದ್ದಾರೆ ಕೆಲವೊಂದು ಗಣೇಶಗಳಿಗೆ. ಇವೆಲ್ಲ ನೋಡ್ಬೋದು ಚಿಕ್ಕ ಗಣೇಶಗಳು. ಚಿಕ್ಕ ಗಣೇಶ ಅಂದರೆ 3.5ರಿಂದ 4 ಅಡಿ ಬರುತ್ತೆ. ಗೌರಿ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಇದೆ. ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ನೋಡ್ತಾ ಇರೋದು. 3 ಅಡಿ ಇದೆ ಗೌರಿ. ಇದು ನೋಡ್ಬೋದು ನೀವು ಗಣೇಶ ಮೂರ್ತಿಗಳು. ಇವೆಲ್ಲ ಒಂದು 3.5ರಿಂದ 4 ಅಡಿವರೆಗೂ ಬರ್ತವೆ. ನೋಡಿ ಗೌರಿ ಈಗ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. 3 ಅಡಿ ಇದೆ ಗೌರಿ. ಪೇಂಟಿಂದು ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದೇ ಗೌರಿ ಸಾಂಪಲ್ ಒಂದು ಪೀಸ್ ರೆಡಿ ಮಾಡಿಟ್ಟಿದ್ದಾರೆ ಅಷ್ಟೇ. 3 ಅಡಿ 3 ಕಾಲು ಅಡಿ ಬರುತ್ತೆ ಗೌರಿ. ಇದು ಪಕ್ಕದಲ್ಲಿದೆ ನೋಡಿ, ಅದು ಚಿಕ್ಕ ಗೌರಿ. ಅದನ್ನು ಪಕ್ಕದಲ್ಲಿ ಮಾಡಿ ತೋರಿಸ್ತೀನಿ ಸರಿ. ನೋಡಿ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ 3 ಅಡಿ ಇದೆ ಇದು.
ಎಲ್ಲ ಕಡೆಯೂ 2 ಅಡಿಗೆ ಇತ್ತು. ಆದರೆ ಈಗ ಅದೇ ಮಾಡೆಲ್ನ 3 ಅಡಿಗೆ ತಂದಿದ್ದಾರೆ ಇವರು. ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡ್ಬೋದು 2 ಅಡಿ ಗೌರಿ ಎಲ್ಲಿದೆ ಅಂತ ಅವ್ರ ಹತ್ರ. ನೋಡಿ ಅದರ ಮುಂದೆ ಇಟ್ಟು ನಿಮಗೆ ತೋರಿಸ್ತೀನಿ 2 ಅಡಿ ಗೌರಿ. ಇದು ಅಲ್ಲಿ ಪಕ್ಕದಲ್ಲಿ 3 ಅಡಿ ಗೌರಿ ಇದೆ. ನಿಮಗೆ 3ರಿಂದ 3 ಕಾಲ್ವರೆಗೂ ಬರುತ್ತೆ. ಚೆನ್ನಾಗಿದೆ ಗೌರಿನೂ. ನೀವು ಯಾವುದು ಪೇಂಟ್ ಆಗಿಲ್ಲ. ಸೊ ನೀವು ಬೇಗ ಬಂದು ನಿಮಗೆ ಯಾವ ರೀತಿ ಪೇಂಟ್ ಬೇಕಂತ ಹೇಳಿದ್ರೆ ಅವ್ರು ಅದೇ ರೀತಿ ಮಾಡ್ಕೊಡೋಕ್ಕೆ ರೆಡಿ ಇದ್ದಾರೆ. ಮಾಡಿಸ್ಕೊಳ್ಳಿ. ದೊಡ್ಡದಾಗಿದೆ ಇಲಿ ಮೇಲೆ ಕೂತಿರ್ತಕ್ಕಂಥ ಗಣೇಶ, ಪೇಟ ಗಣೇಶ ನೋಡ್ಬೋದು. ಒಂದೊಂದು ಇಲಿ ಒಂದೊಂದು ಬಣ್ಣದಲ್ಲಿ ಹೊಡೆದಿದ್ದಾರೆ. ಇಲ್ಲಿ ನಾವು ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತಾ ಇದೆ, ಅಷ್ಟು ಹತ್ರ ಜೋಡಿಸ್ಬಿಟ್ಟಿದ್ದಾರೆ. ಸುಮಾರು ಮಾಡಲ್ಸ್ ಇದ್ದಾವೆ. ಸುಮಾರು ಒಂದು 500ಕ್ಕೂ ಹೆಚ್ಚು ವಿಗ್ರಹಗಳಿದ್ದಾವೆ ಇವ್ರ ಹತ್ರ. ಈಗ ಬನ್ನಿ. ಆದರೆ ರೇಟು ಮಾತ್ರ ತುಂಬ ಕಡಿಮೆ ಆಗುತ್ತೆ. ನೀವು ಯಾವ ರೀತಿ ಅವ್ರ ಹತ್ರ ಮಾತಾಡ್ತೀರಾ, ಚೌಕಾಸಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅವರು ತುಂಬ ರೇಟ್ ಹೇಳ್ತಾರೆ. ಆದರೆ ನೀವು ಮಾತಾಡಿದ್ರೆ ತುಂಬ ಕಡಿಮೆಗೆ, ನಾನು ಬೆಂಗಳೂರಲ್ಲಿ ಎಲ್ಲೂ ಸಿದ್ಧೇ ಇರ್ತಕ್ಕಂಥ ರೇಟ್ಗೆ ನೀವು ಗಣೇಶಗಳನ್ನ ಇಲ್ಲಿ ತಗೊಂಡು ಹೋಗ್ಬೋದು. ನೋಡಿ ಇದೊಂದು ಮಾಡಲ್ ಇದೆ. ಈ ಮಾಡಲ್ಸಲ್ಲಿ ಕಲರ್ಸು ತುಂಬ ಡಿಫ್ರೆಂಟ್ ಆಗಿದೆ. ಇದು ಸುಮಾರು 6 ಅಡಿ 6.5 ಅಡಿವರೆಗೂ ಬರುತ್ತೆ ಗಣೇಶಗಳು. ಇದೊಂದು ಮಾಡಲ್ಲು. ಪೇಟ ಅದರಲ್ಲೇ ತುಂಬ ದೊಡ್ಡದಿದೆ. 5 ಅಡಿ ಗಣೇಶ ಇದ್ದಾವೆ. ತುಂಬಾ ಗಣೇಶ ಮಾಡಿಟ್ಟಿದ್ದಾರೆ ಈ ಸಲ ಮಾತ್ರ ಇವರು. ಸುಮಾರು ಬುಕ್ಕು ಹಾಕಿದ್ದಾವೆ. ಆದರೆ ಬುಕ್ ಆದರೆ ಇಲ್ಲಿ ಹೋಲ್ಸೇಲ್ ಅಂತ ಏನಿಲ್ಲ, ಬರೀ ರೀಟೇಲ್ ಮಾತ್ರ ಕೊಡೋದು ಇವರು. ಹಾಗಾಗಿ ಸುಮಾರು ಗಣೇಶಗಳು ಹಾಗೇ ಇದ್ದಾವೆ. ಆದಷ್ಟು ಬೇಗ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಕೃಷ್ಣ ಇದೆ ಎಡಗಡೆ. ಇದು ನೋಡ್ಬೋದು. ನಮ್ಮದು ಒಂದು ಶಂಖ ಇದ್ರ ಮೇಲೆ ಕೂತಿರೋದು ನೋಡಿ. ತಬಲ ಒಂದೊಂದು ಡಿಫ್ರೆಂಟಾಗಿ ಪೇಂಟ್ ಮಾಡಿದ್ದಾರೆ. ನೋಡ್ಬೋದು ಪಕ್ಕದಲ್ಲೇ ಇದ್ದಾವೆ 3 ವಿಗ್ರಹಗಳು. ಒಂದೇ ರೀತಿ ಯಾವುದೇ ಗಣೇಶಗಳಿಲ್ಲ ಇಲ್ಲಿ. ಎಲ್ಲ ಪೇಂಟಿಂಗ್ಸ್ ಇದೆ. ಮತ್ತು ನಿಮಗೆ ಸೆಲೆಕ್ಷನ್ಸ್ ಇದ್ದಾವೆ. ಸುಮಾರು 1 ಅಡಿಯಿಂದ 12 ಅಡಿವರೆಗೂ ಇದೆ ಗಣೇಶಗಳಿಲ್ಲಿ. ನೋಡ್ಬೋದು ಎಷ್ಟೆಷ್ಟು ಹತ್ರ ಇಟ್ಟಿದ್ದಾರೆ ಗಣೇಶಗಳಂತ ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ಎಷ್ಟು ಗಣೇಶಗಳಿದ್ದಾವೆ ಅಂದರೆ ನೋಡಿ. ನಮಗೆ ಓಡಾಡೋಕ್ಕೆ ಜಾಗ ಇಲ್ಲ. ಮತ್ತು ಇನ್ನೊಂದು ವಿಗ್ರಹಗಳೆಲ್ಲ ರೆಡಿ ಆಗಿರೋದ್ರಿಂದ ನಾವು ಓಡಾಡಿ ಮತ್ತೇನಾದ್ರು ಡ್ಯಾಮೇಜ್ ಆಯಿತು ಅಂತ ಅದು ಒಂದು ಭಯ ಇದೆ. ಗೌರಿಗಳೆಲ್ಲ ಇದ್ದಾವೆ ತುಂಬ ನೋಡಿ. ನೋಡ್ಬೋದು ಓಡಾಡೋಕ್ಕೆ ಜಾಗ ಇಲ್ಲ. ಅಷ್ಟೊಂದು ಗಣೇಶಗಳು ರೆಡಿಯಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ನಿಮಗೆ ಕೆಲವೊಂದು ಪೇಂಟ್ಸ್ ಮತ್ತು ಕಸ್ಟಮೈಸೇಷನ್ ಆಗಬೇಕು. ಬೇಕಿದ್ದರೆ ಬಂದು ಮಾಡಿಕೊಡ್ತಾರೆ. ಕೆಲವೊಂದು ಹಾಗೆ ಪೇಂಟ್ ಇಟ್ಟಿದ್ದಾರೆ. ಕೇಳಿದ್ದಕ್ಕೆ ಅವರು ಅದೇ ಹೇಳಿದ್ರು. ಕೆಲವರು ನಾವು ಹೊಡೆದಿರೋ ಕಲರ್ ಒಪ್ಪೋದಿಲ್ಲ, ಅವ್ರಿಗೆ ಯಾವ ಕಲರ್ ಬೇಕೋ ಅದನ್ನು ಬಂದು ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂತ. ಮೂಲತಃ ಇವರು ರಾಜಸ್ಥಾನಿಯವರು. ಅವ್ರ ಕಾಂಟ್ಯಾಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಮತ್ತು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಹೊಸೂರು ಮೈನ್ ರೋಡು ನಾವು ಪರಪ್ನಗರದ ಜೈಲಿಗೆ ಹೋಗೋ ಕಡೆ ದಾರಿಯಲ್ಲಿ ಆ ಕಾರ್ನರಲ್ಲೇ ಇದೆ. ಮೈಕ್ರೋ ಗೇಟ್ ನಂಬರ್ 5 ಬಾಷ್ ಕಂಪ್ನಿ ಪೇಂಟಿಂಗ್ ಮಾಡ್ತಾಯಿದ್ದಾರೆ ಗಣೇಶಗೆ. ನೋಡ್ಬೋದು ಈಗ ಶುರು ಮಾಡ್ಕೊಂಡಿದ್ದಾರೆ. ಇದೊಂದು ಮಾಡಲು ನವಿಲ್ ಮೇಲೆ ಕೂತಿರ್ತಕ್ಕಂಥ ಗಣೇಶ. ಅದು ಪಕ್ಕದಲ್ಲಿ ಮತ್ತೆ ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಗಣೇಶಗಳು. ಇದು ಪೇಂಟ್ ಆಗದೇ ಇರಬೇಕಾದ್ರೆ ಒಂದಷ್ಟು ಗಣೇಶಗಳಿವೆ. ಇದೆಲ್ಲ ಒಂದು 2-2.5 ಅಡಿ ಬರ್ತವೆ ಇವು. ಗೌರಿಗಳು ಸಹ ಇದ್ದಾವೆ ಇಲ್ಲಿನೂ ಸಹ. ಇದೊಂದು ಮಾಡಲ್ ನೋಡ್ಬೋದು. ನಾವು ಆಗಲೇ ಸ್ಟಾರ್ಟಿಂಗ್ ನೋಡಿದ್ವಲ್ಲ ಆ ಮಾಡಲ್ಸ್ ಗಣೇಶಗಳಿವೆಲ್ಲ. ಹಂಸನ ಅಷ್ಟು ಒಂದೊಂದು ಹಂಸಗೆ ಒಂದೊಂದು ಕಲರ್ ಮಾಡಿದ್ದಾರೆ ಇವರು. ಆ್ಯಕ್ಚುಲಿ ಹಂಸ ಯಾವಾಗಲೂ ಬೆಳ್ಳಿಗೆ ಇರಬೇಕು. ಅದು ಗಣೇಶಗಳು ಮಾತ್ರ ಯೂನಿಕ್ ಆಗಿದ್ದಾವೆ ಈ ಸರಿ ಮಾತ್ರ. ನೀವು ಬಂದು ಎದುರುಗಡೆ ಒಂದು ಸರಿ ನೋಡಿ ಎಷ್ಟಿದೆ ಅಂತ. ಇದು ಅಷ್ಟೇ ಸುಮಾರು 7 ಅಡಿ ಬರುತ್ತೆ ಗಣೇಶ. ಎಲ್ಲ ಹಿಂದುಗಡೆ ಪ್ರಭಾವಳಿ ಎಲ್ಲ ಸೇರಿ ಗಣೇಶ ನಮ್ಮ ಲೆವೆಲ್ಗೆ ಅಂದರೆ ಒಂದು 6 ಅಡಿವರೆಗೂ ಗಣೇಶ ಇದ್ದಾವೆ. ಪ್ರಭಾವಳಿ ಎಲ್ಲ ಸೇರಿ 7-7.5 ಅಡಿವರೆಗೂ ಬರುತ್ತೆ. ಇಲ್ಲಿ ಅಂದರೆ ನಮಗೆ ಅದೇ ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಕಣ್ಣುಗಳೆಲ್ಲ 3 ತಲೆ ಗಣೇಶ ಸೂಪರಾಗಿದೆ. ಜಾಗನೇ ಇಲ್ಲ, ಅಷ್ಟು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿಡಿಯೋ ಮಾಡಬೇಕು ನೋಡಿ. ಈ ಒಂದು ಆನ್ಲೈನಲ್ಲಿ ನಿಮಗೆ ಒಂದು ಐಡಿಯಾ ಬರ್ಬೋದು ಗಣೇಶ ಎಷ್ಟು ಹೈಟ್ ಇದೆ ಏನು ಅಂತ. ಗಣಪತಿನೇ ನಮಗೆ 6-7 ಅಡಿ ಇದೆ ಈ ಮಾಡಲಲ್ಲಿ. ಇದು 8 ಅಡಿವರೆಗೂ ಬರುತ್ತೆ. ಇದು ಶಿವ. ಮತ್ತು ಈ ಕಲರ್ ಮಾತ್ರ ಇವ್ರ ಹತ್ರ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಈ ಸರಿ. ಶಿವ ಮತ್ತು ಗಣೇಶ. ಹಿಂದ್ಗಡೆ ತ್ರಿಶೂಲ ಬಾರ್ಡರ್ ಇದೆ, ಅದ್ರ ಮುಂದೆ ಶಿವ ಇದ್ದಾರೆ. ಶಿವ ಮೇಲೆ ಗಣಪತಿ ಇರೋದು
ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡು ಸಿಲ್ವರ್ ಇದೆ, ಮುಂದುಗಡೆ ಗೋಲ್ಡಲ್ಲಿ ಹೈಲೈಟ್ ಮಾಡಿದ್ದಾರೆ. ಈ ಮಾಡಲ್ಲು ಗೌರಿಗಳೆಲ್ಲ ರೆಡಿ ಇದ್ದಾವೆ. ಇದು ಒಂದು ಕಲರು, ಇದು ವೈಟ್ ಅಲ್ಲ ಆ್ಯಕ್ಚುಲಿ, ಒಂದು ಕಲ್ಲಲ್ಲಿ ಕೆತ್ತನೆ ಮಾಡುವಾಗ ಹೆಂಗಿರುತ್ತೆ ಆ ರೀತಿ ಕಲರ್ ಮಾಡಿಟ್ಟಿದ್ದಾರೆ ಗಣೇಶ. ನೋಡ್ಬೋದು ಇದೆಲ್ಲ 4 ಅಡಿ 4.5 ಅಡಿ ಬರ್ತವೆ ಗಣೇಶಗಳು. ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ. ಯಾವುದೇ ಗಣೇಶಗಳು ಒಂದೇ ರೀತಿ 2 ಗಣೇಶ ಇಲ್ಲವೇ ಇಲ್ಲ. ಇಲ್ಲಿ ಕಲರ್ಸ್ ಮಾತ್ರ ಎಲ್ಲ ಒಂದರಿಂದ ಒಂದು ಗಣೇಶಕ್ಕೆ ತುಂಬ ಡಿಫ್ರೆಂಟಾಗಿ ಕಲರ್ಸ್ ಇರೋದು. ಇಲ್ಲಿ ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ನೋಡಿ, ಅಲ್ಲಿ ಕೈಯಲ್ಲಿ ಟ್ಯಾಗ್ ಇದ್ದಾವೆ, ಸುಮಾರು ಬುಕ್ಕಿಂಗ್ ಆಗಿದ್ದಾವೆ. ನೋಡ್ಬೋದು ನೋಡಿ, ಅಲ್ಲಿ ಓಡಾಡೋಕ್ಕೂ ಜಾಗ ಇಲ್ಲ, 1 ಅಡಿನೇ ಇಟ್ಟಿರೋದು ಇವರು, ಅಷ್ಟು ಗಣೇಶಗಳಿದ್ದಾವೆ ಇಲ್ಲಿ. ನಾವು ನಿಂತು ಒಂದು ಗಣೇಶನ ಕ್ಲೀನಾಗಿ ವಿಡಿಯೋ ಮಾಡಿ ತೋರಿಸೋಣ ಅನ್ನೋಷ್ಟು ಜಾಗ ಇಲ್ಲ ಇಲ್ಲಿ. ಬನ್ನಿ, ಇದೊಂದು ಮಾಡಲು, ಇದು ಸುಮಾರು 11 ಅಡಿಯಿಂದ 12 ಅಡಿವರೆಗೂ ಬರುತ್ತೆ. ಏನಂತ ಗೊತ್ತಾಗಿಲ್ಲ, ಇದು ಲಕ್ಷ್ಮಣನ ಭರತನ ಅಂತ ಗೊತ್ತಿಲ್ಲ. ಆ ಕಡೆ ಹಿಂದ್ಗಡೆ ನಂದಿ ಇದೆ, ಶಿವ ಮಾಡಲ್ಲು. ಇನ್ನೊಂದು ಕಡೆ ನೋಡಿದ್ರೆ ಬೇರೆ ಕಲರಿಂಗ್ನಲ್ಲಿ ನೋಡಿದ್ರೆ ನಾವು ರಾಮ ಲಕ್ಷ್ಮಣ ಥರ ಕಾಣುತ್ತೆ ಇದು. ಆದರೆ ಇಲ್ಲಿ ನಮಗೆ ಶಿವ ಥರ ನಂದಿ, ಚಂದ್ರ ಮತ್ತು ಜಡೆ ಮೇಲೆ ಗಂಗೆ ಎಲ್ಲ ಇದೆ. ಈ ಮಾಡಲ್ಸಲ್ಲಿ ಜಾಸ್ತಿ ಗಣೇಶ ಇದ್ದಾವೆ ನಮಗೆ. ಇದೊಂದು ಬ್ಯಾಚ್, ಆಗಲೇ ತೋರಿಸಿದ್ದು 2 ಗೋಡನ್ ಆಯಿತು, ಇದು ಕೊನೆಯ ಗೋಡನ್ ಇದು. ಅಂದರೆ ಒಂದೇ ಗೋಡನ್ ಒಂದಕ್ಕೊಂದು ಲಿಂಕು. ನಾವೇನು ಒಂದು ಸರಿ ಒಳಗೆ ಹೋದರೆ 3 ಗೋಡನ್ನು ಒಟ್ಟಿಗೆ ನೋಡ್ಬೋದು. ಇದು ಆಗಲೇ ನಾವು ಶಿವನ ನೀಲಿ ಕಲರಲ್ಲಿ ನೋಡಿದ್ವಲ್ಲ ಅದೇ. ಸುಮಾರು ಗಣೇಶಗಳಿದ್ದಾವೆ ಇದು ಮಾಡಲಲ್ಲಿ. ಅಲ್ಲಿ ಮುಂದೆ ಸಾಗೋದಕ್ಕೆ ದಾರಿ ಇಲ್ಲ, ನಾವು ನೋಡಿ ಹೇಳಿದ್ರೆ ಅವ್ರು ತಗೊಂಡ್ಬಂದು ಕೊಡ್ತಾರೆ ನಮ್ಗೆ ಆಚೆ ಅಷ್ಟೇ. ಮತ್ತು ಇನ್ನೂ ಒಂದಷ್ಟು ಜಾಗ ಇಲ್ಲಿ ಪೇಂಟಿಂಗ್ ಮಾಡಬೇಕಾದ್ರೆ ಗಣೇಶಗಳೆಲ್ಲ ರೆಡಿ ಆಗ್ತದೆ ನೋಡಿ. ಇಲ್ಲಿ 1 ಅಡಿ ಗಣೇಶಗಳೆಲ್ಲ ಸುಮಾರು ಇಟ್ಟಿದ್ದಾರೆ, ಪೇಂಟಿಂಗ್ ಆಗಬೇಕು ಇವೆಲ್ಲ. ಮತ್ತು ಇನ್ನೊಂದು ರೋ ಇದೆ ಇಲ್ಲಿ. ಈ ರೋನಲ್ಲಿ ನೋಡಿ ಹಸು ತುಂಬ ದೊಡ್ಡದಾಗಿದೆ, ನಂದಿ ಮೇಲೆ ಕೂತಿರ್ತಂತೆ ಶಿವನ. ಈ ಸರಿ ಇವ್ರ ಹತ್ರ ತುಂಬ ಶಿವನ ಒಂದು ಮಾಡಲ್ ಗಣೇಶಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ನೋಡ್ಬೋದು, ಇದೊಂದು ಡಿಫ್ರೆಂಟ್ ಆಗಿದೆ ನಿಮಗೆ. ನೋಡ್ಬೋದು ನಂದಿ ಮೇಲೆ ಕೂತಿರ್ತಕ್ಕಂಥ ಶಿವ ಮಾಡಲಲ್ಲಿ ಗಣೇಶ ಇದೆ ನಮಗೆ. ಇದೊಂದು ಮಾಡಲ್ ಚೆನ್ನಾಗಿದೆ, ಅಯೋಧ್ಯೆ ಮಾಡಲು. ರಾಮ ಮತ್ತು ಗಣೇಶ ಒಟ್ಟೊಟ್ಟಿಗೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ನಿಮಗೆ ಒಂದು 8 ಅಡಿವರೆಗೂ ಬರುತ್ತೆ ಈ ಗಣೇಶ. ಇದು ಅಷ್ಟೇ 8 ಅಡಿ ಗಣೇಶ. ನೋಡ್ಬೋದು, ಒಂದು ವಿಗ್ರಹ ರೀತಿಯಲ್ಲಿ ಕಲರ್ ಮತ್ತು ಚಿಮ್ಕಿ ಗೋಲ್ಡ್ ಜಾಸ್ತಿ ಆಗಿದೆ ಅದಕ್ಕೆ. ಈ ಮಾಡಲ್ಸಲ್ಲಿ ತುಂಬ ಗಣೇಶಗಳ ಆಪ್ಷನ್ಸ್ ಇದ್ದಾವೆ. ಬನ್ನಿ, ನಿಮ್ಗೆ ಯಾವುದೆಲ್ಲ ಬೇಕು ನೋಡಿ. ಆಪ್ಷನ್ಸ್ ಲೈನಿಗೆ ಇಟ್ಬಿಟ್ಟಿದ್ದಾರೆ, ಸುಮಾರು ಒಂದು 20-25. ಒಂದೊಂದು ಮಾಡಲಲ್ಲೂ ನಿಮಗೆ ಸುಮಾರು 20ರಿಂದ 30 ಗಣೇಶ ಅವೈಲೇಬಿಲಿಟಿ ಇದೆ. ಅದರಲ್ಲಿ ಒಂದಷ್ಟು ಬುಕ್ಕಾಗಿದ್ದಾವೆ, ಇನ್ನೂ ಒಂದಷ್ಟು ಬುಕ್ಕಾಗದೇ ಇರತಕ್ಕಂತಿದೆ. ಬಟ್ ಇಲ್ಲಿ ಯಾವುದೇ ರೀತಿ ಹೋಲ್ಸೇಲ್ ಇಲ್ಲ, ಬರೀ ರೀಟೇಲ್ ಮಾತ್ರ ಕೊಡ್ತಾರೆ ಇವರು. ನೋಡ್ಬೋದು ಎಷ್ಟು ಗಣೇಶಗಳಿದ್ದಾವೆ ಅಂತ. ಎಲ್ಲ ಒಂದು ಡಿಫ್ರೆಂಟ್ ಮಾಡಿ ನೋಡಿ. ಇದು ಶಂಖದ ಮೇಲೆ ಗಣೇಶ. ಇದೊಂದು ಮಾಡಲ್ ಗಣೇಶ. ಇದು ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಸರಿ ನೋಡಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.